ನಿಮಗೊತ್ತಾ, ನಮ್ಮ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನಕ್ಕಿಂತಲೂ ಹಳೆಯದಾದ ಒಂದು ಶಾಸನವಿದೆ. ಹಾಗಾದ್ರೆ ಯಾವುದು ಆ ಮೊದಲ ಕನ್ನಡ ಶಾಸನ ಅಂದ್ರೆ ಅದು ತಾಳಗುಂದ ಶಾಸನ. ಹೌದು, ಸುಮಾರು 10 ವರ್ಷಗಳ ಹಿಂದೆ ಪತ್ತೆಯಾಗಿರುವ ಶಾಂತಿವರ್ಮನ ಕಾಲದ ಅಂದ್ರೆ ಕ್ರಿಸ್ತಶಕ 370ರಿಂದ 450ರ ಮಧ್ಯದ ಅವಧಿಯ ತಾಳಗುಂದ ಶಾಸನ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಎಂದು ಭಾರತೀಯ ಪುರಾತತ್ವ ಇಲಾಖೆ ಅಧಿಕೃತವಾಗಿ ಪ್ರಕಟಿಸಿದೆ. ಆದ್ರಿದು ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ. ಹಲ್ಮಿಡಿ ಶಾಸನಕ್ಕಿಂತಲೂ ಹಳೆಯದಾದ ಈ ತಾಳಗುಂದ ಶಾಸನ ಪತ್ತೆಯಾಗಿರುವುದು ಶಿಕಾರಿಪುರ ತಾಲೂಕಿನ ತಾಳಗುಂದದ ಪ್ರಣವಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲೇ. ವಜಿನಾಗ ಎಂಬ ಅಂಬಿಗನಿಗೆ ಕದಂಬ ದೊರೆ ಭೂಮಿಯನ್ನ ಇನಾಮು ಆಗಿ ನೀಡಿದ ಮಾಹಿತಿ ಈ ಶಾಸನದಲ್ಲಿದೆ. ಇನ್ಮೇಲೆ ಕನ್ನಡದ ಮೊದಲ ಶಾಸನ ತಾಳಗುಂದ ಶಾಸನ ಅಂದ್ರೆ ತಪ್ಪಾಗಲಾರದು. ಈ ಕುರಿತು ಮತ್ತಷ್ಟು ಮಾಹಿತಿ ಇರುವ ವಿಡಿಯೋ ಲಿಂಕ್ ಕಾಮೆಂಟ್ ಬಾಕ್ಸ್ನಲ್ಲಿದೆ, ತಪ್ಪದೇ ನೋಡಿ.